ಫ್ರೆಂಡ್ಸ್, ಸೊ ಇವತ್ತಿನ ದಿನ ಏನ್ ಮಾಡಪ್ಪ ನಾವು ಒಂದು ಹೊಸದು ಟಾಪಿಕ್ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ ಇಂಟರ್ಡೇ ಟ್ರೇಡಿಂಗ್ ಸಂಬಂಧಪಟ್ಟಂಗೆ. ಸೊ ಫಸ್ಟ್ ಇವತ್ತಿನ ದಿನ ನಾವು ಏನ್ ಮಾಡಪ್ಪ ಅಂದ್ರೆ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪಾಯಿಂಟ್ಸ್ ಯಾವಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್. ಓಕೆ, ಯಾವ ರೀತಿ ರೆಸಿಸ್ಟೆನ್ಸ್ ಅನ್ನ ಮತ್ತು ಯಾವ ರೀತಿ ಸಪೋರ್ಟ್ ಅನ್ನ ಟ್ರೇಡ್ ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಇವತ್ತಿನ ದಿನ ನಾವು ಸ್ವಲ್ಪ ತಿಳ್ಕೊಂಬೋಣ. ಓಕೆ, ಸೊ ಈ ವಿಡಿಯೋ ಸ್ವಲ್ಪ ತುಂಬಾ ಜಾಸ್ತಿ ದೊಡ್ಡದಾಗಿರೋದ್ರಿಂದ ಇದನ್ನ ವಿಡಿಯೋನ ನಾನು ಏನ್ ಮಾಡ್ತಪ್ಪ ಅಂದ್ರೆ ಎರಡು ಪಾಠದಲ್ಲಿ ಬಿಡ್ತೀನಿ. ಓಕೆ, ಒಂದು ಪಾಠದಲ್ಲಿ ಸಪೋರ್ಟ್ ಬಗ್ಗೆ ಹೇಳ್ತೀನಿ, ಸೆಕೆಂಡ್ ಪಾಠದಲ್ಲಿ ರೆಸಿಸ್ಟೆನ್ಸ್ ಬಗ್ಗೆ ಹೇಳ್ತೀನಿ. ಸೊ ಇಲ್ಲಿ ಏನು ಪಾಯಿಂಟ್ ಅಪ್ಪ ಅಂದ್ರೆ ಫಸ್ಟ್ ಪಾಯಿಂಟ್ ಇದು, ಸೆಕೆಂಡ್ ಪಾಯಿಂಟ್ ಇದು, ಆಮೇಲೆ ಮೂರನೇ ಪಾಯಿಂಟ್ ಇದು. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ ಸಪೋರ್ಟ್ ಈಸ್ ಸ್ಟ್ರಾಂಗ್ ಅಂಡ್ ರೆಸಿಸ್ಟೆನ್ಸ್ ಈಸ್ ವೀಕ್ ಇನ್ ಅಪ್ ಟ್ರೆಂಡ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಪೋರ್ಟ್ ಇಸ್ ಸ್ಟ್ರಾಂಗ್ ಅಂಡ್ ರೆಸಿಸ್ಟೆನ್ಸ್ ವೀಕ್ ಇನ್ ಅಪ್ ಟ್ರೆಂಡ್. ಅಂದ್ರೆ ಎಲ್ಲಿಪ್ಪ ಅಂತಂದ್ರೆ ಅಪ್ ಟ್ರೆಂಡ್ ಇದ್ದಲ್ಲಿ. ಓಕೆ, ಸೊ ಅಪ್ ಟ್ರೆಂಡ್ ಎಲ್ಲಿ ಇರುತ್ತಪ್ಪ ಅಂತಂದ್ರೆ ಅಪ್ ಟ್ರೆಂಡ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಓಕೆ, ಹೈಯರ್ ಲೋ ಹೈಯರ್ ಲೋ ಈ ರೀತಿ ಇತ್ತಪ್ಪ ಅಂದ್ರೆ ಅದಕ್ಕೆ ಏನತ್ತಪ್ಪ ನಾವು ಅಪ್ ಟ್ರೆಂಡ್ ಅಂತ ಅಂತೀವಿ ಅಂತ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾತು. ಹೌದಾ? ಸೊ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇದು ಇವೆಲ್ಲ ಏನಪ್ಪ ಹೈಯರ್ ಲೋ. ಓಕೆ, ಇವೆಲ್ಲ ಏನಿರ್ತಪ್ಪ ಅಂದ್ರೆ ಹೈಯರ್ ಲೋ ಇರ್ತಾವ. ಓಕೆ, ಇದೇನಿದಪ್ಪ ಅಂದ್ರೆ ಹೈ ಇರ್ತದೆ. ಇದು ಏನಂತಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಸಪೋರ್ಟ್ ಏನಿರ್ತಪ್ಪ ಯಾವತ್ತೂ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತಿದ್ದು ಒಂದು ಪಾಯಿಂಟ್ ಹೇಳ್ತಾ ಇದೆ. ಓಕೆ, ಆಮೇಲೆ ರೆಸಿಸ್ಟೆನ್ಸ್ ಏನಿರುತ್ತಾ ವೀಕ್ ಇರುತ್ತೆ. ಅಂದ್ರೆ ಹೈ ಏನಪ್ಪ ಅಂದ್ರೆ ಇಲ್ಲಿ ವೀಕ್ ಇರುತ್ತೆ. ಯಾವಾಗ್ಲೂ ಏನಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ, ಓಕೆ, ಅಪ್ ಟ್ರೆಂಡ್ ಅಲ್ಲಿ ಏನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಗಳು ಯಾವತ್ತೂ ಬ್ರೇಕ್ ಹಾಕೋತಾ ಹೋಗ್ತಿರ್ತಾವ. ಓಕೆ, ಆಮೇಲೆ ಸಪೋರ್ಟ್ ಗಳು ಏನಿರ್ತದಪ್ಪ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಸಪೋರ್ಟ್ ತಗೋತಾ ಮಾರ್ಕೆಟ್ ಅನ್ನ ಏನ್ ಮಾಡಿರ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗ್ತಾ ಇರ್ತಾವ. ಸೊ ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್ ಅನ್ನು ಗಮನ ಕೊಟ್ಟು ನೋಡ್ರಿ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇಸ್ ಸ್ಟ್ರಾಂಗ್ ಅಂಡ್ ಸಪೋರ್ಟ್ ಇಸ್ ವೀಕ್ ಇನ್ ಡೌನ್ ಟ್ರೆಂಡ್ ಅಂತ ಹೇಳ್ತದೆ. ಸೊ ಡೌನ್ ಟ್ರೆಂಡ್ ಅಂದ್ರೆ ಏನು ಅಂತಂದ್ರೆ ಮೊದಲು ನಮ್ಗೆ ಅರ್ಥ ಆಗಬೇಕು. ಹೌದಾ? ಸೊ ಡೌನ್ ಟ್ರೆಂಡ್ ಅಂದ್ರೆ ಏನಂತ ಮೊದಲು ನಮ್ಗೆ ಅರ್ಥ ಆಗಬೇಕು. ಡೌನ್ ಟ್ರೆಂಡ್ ಅಂದ್ರೆ ಏನು? ಈ ರೀತಿ ಮಾರ್ಕೆಟ್ ಬರ್ತಾ ಇರುತ್ತೆ. ಹೌದಾ? ಈ ರೀತಿ ಮಾರ್ಕೆಟ್ ಇಲ್ಲಿ ಕೆಳಗಡೆ ಮತ್ತು ಮೇಲ್ಗಡೆ ಬರ್ತಾ ಇರುತ್ತೆ. ಈ ಕೆಳಗಡೆ ಮತ್ತು ಮೇಲ್ಗಡೆ ಬರ್ತಕ್ಕಂಥದ್ದಲ್ಲಿ ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಲೋವರ್ ಲೋ. ಹೌದಾ? ಇದು ಲೋವರ್ ಲೋ, ಇದೇನಪ್ಪಾ ಅಂದ್ರೆ ಲೋವರ್ ಹೈ. ಇದೇನಲ್ಲಿ ಲೋವರ್ ಹೈ ಇರುತ್ತೆ. ಈ ಲೋವರ್ ಹೈ ಮತ್ತು ಲೋವರ್ ಲೋ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಸಪೋರ್ಟ್ ಇರುತ್ತೆ. ಓಕೆ, ಇದು ಏನಪ್ಪಾ ಅಂದ್ರೆ ಲೋವರ್ ಲೋ ಅಲ್ಲಿ ಸಪೋರ್ಟ್ ಇರುತ್ತೆ. ಆಮೇಲೆ ಲೋವರ್ ಹೈ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರುತ್ತೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಕೆಳಗಡೆ ಮಾರ್ಕೆಟ್ ಬಂದು ಮೇಲ್ಗಡೆ ಹೋದಾಗ ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಈ ಒಂದು ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಒಂದು ಸಪೋರ್ಟ್ ಅನ್ನು ರೆಡಿ ಮಾಡ್ಕೊಂಡು ಈ ಸಪೋರ್ಟ್ ಅನ್ನ ಮತ್ತೆ ಏನ್ ಮಾಡತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಹೋಗಿ ಇದು ಬ್ರೇಕ್ ಮಾಡಿದ್ರೆ ಈ ರೀತಿ ಏನಾಗುತ್ತಪ್ಪ ಮತ್ತೆ ಕೆಳಗಡೆ ಬರುತ್ತೆ. ಇದೇ ರೀತಿ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬರ್ತಾನೆ ಹೋಗುತ್ತೆ. ಎಲ್ಲಿವರೆಗಪ್ಪ ಅಂತಂದ್ರೆ ಅಪ್ ಟ್ರೆಂಡ್ ಇರ್ತಕ್ಕಂಥದ್ದು ಎಲ್ಲಿವರೆಗೆ, ಸಾರಿ, ಡೌನ್ ಟ್ರೆಂಡ್ ಇರ್ತಕ್ಕಂಥದ್ದು ಎಲ್ಲಿವರೆಗೆ ಅಪ್ ಟ್ರೆಂಡ್ ಆಗಂಗಿಲ್ಲ ಅಲ್ಲಿವರೆಗೆ ಏನಾಗಿರುತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಗಳನ್ನ ಬ್ರೇಕ್ ಮಾಡ್ಕೊತ ಹೋಗುತ್ತೆ. ರೆಸಿಸ್ಟೆನ್ಸ್ ಅನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಸಪೋರ್ಟ್ ತಗೊಂಡಿಂದ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಇದು ಸೆಕೆಂಡ್ ಪಾಯಿಂಟ್. ಓಕೆ, ಇನ್ನು ಥರ್ಡ್ ಪಾಯಿಂಟ್ ದಲ್ಲಿ ಏನಿದೆಪ್ಪ ಅಂತಂದ್ರೆ ಥರ್ಡ್ ಪಾಯಿಂಟ್ ದಲ್ಲಿ ಏನಿದೆಪ್ಪ ಅಂದ್ರೆ ಇದು ಸಪೋರ್ಟ್. ಓಕೆ, ಆಮೇಲೆ ರೆಸಿಸ್ಟೆನ್ಸ್ ಬೋತ್ ಸ್ಟ್ರಾಂಗ್ ಅಂಡ್ ವೀಕ್ ಅಂತ ಹೇಳ್ತೀವಿ. ಇವು ಎರಡು ಏನಪ್ಪಾ ಅಂದ್ರೆ ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಇವು ಎರಡು ಏನಪ್ಪ ಅಂದ್ರೆ ಸ್ಟ್ರಾಂಗ್ ಅಂತ ಹೇಳ್ತಾ ಇದೆ, ವೀಕ್ ಅಂತ ಹೇಳ್ತೀವಿ. ಎಲ್ಲಿಪ್ಪ ಅಂದ್ರೆ ಸೈಡ್ ವೇ ಮಾರ್ಕೆಟ್. ಸೈಡ್ ವೇ ಮಾರ್ಕೆಟ್ ಹೆಂಗಿರುತ್ತಪ್ಪ ಈ ರೀತಿ ಇರುತ್ತೆ. ಓಕೆ, ಸೈಡ್ ವೇ ಮಾರ್ಕೆಟ್ ಯಾವ ರೀತಿ ಇರುತ್ತೆ? ಈ ರೀತಿ ಇರುತ್ತೆ ಮಾರ್ಕೆಟ್. ಓಕೆ, ಮಾರ್ಕೆಟ್ ಈ ರೀತಿ ಇರುತ್ತೆ ಸೈಡ್ ವೇ ಮಾರ್ಕೆಟ್. ಈ ಸೈಡ್ ವೇ ಮಾರ್ಕೆಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್. ಓಕೆ, ಮೇಲ್ಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್, ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್. ಓಕೆ, ಇದು ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಂದಾಗೊಮ್ಮೆ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಬಂದಾಗೊಮ್ಮೆ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಬೀಳುತ್ತಕ್ಕಪ್ಪ ಅಂದ್ರೆ ಸಪೋರ್ಟ್ ಇರುತ್ತೆ. ಹೌದಾ? ಸೊ ಈ ಅಪ್ ಟ್ರೆಂಡ್, ಓಕೆ, ಈ ಅಪ್ ಟ್ರೆಂಡ್ ಆಮೇಲೆ ಡೌನ್ ಟ್ರೆಂಡ್ ಮತ್ತು ಸೈಡ್ ವೇದಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವ ರೀತಿ ಇರ್ತಕ್ಕಂಥದ್ದನ್ನ ನಾವು ಸ್ವಲ್ಪ ಟಾಪಿಕ್ ದಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ನಾವು ಒಂದು ಥಿಯರಿ ಮುಖಾಂತರ ಏನ್ ಮಾಡಿದಪ್ಪ ಇಲ್ಲಿ ಒಂದು ನೋಡ್ಕೊಂಡಿರೋ. ಹೌದಾ? ಸೊ ಇದನ್ನ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ ಬಂದ್ರೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಇದು ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಗಮನ ಕೊಟ್ಟು ನೋಡ್ರಿ. ಸೊ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಯಾವತ್ತು ಈ ರೀತಿ ಅಪ್ ಟ್ರೆಂಡ್ ಇರುತ್ತೆ. ಹೌದಾ? ಈ ರೀತಿ ಅಪ್ ಟ್ರೆಂಡ್ ಇದ್ದಲ್ಲಿ ಮಾರ್ಕೆಟ್ ಏನ್ ಇರ್ತದಪ್ಪ ಅಂದ್ರೆ ಕೆಳಗಡೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಿಮ್ಗೆ ಇದು ಸಪೋರ್ಟ್. ಹೌದಾ? ಕೆಳಗಡೆ ಇರ್ತಕ್ಕಂಥದ್ದು ಇದು ಸಪೋರ್ಟ್, ಮೇಲ್ಗಡೆ ಇರ್ತಕ್ಕಂಥದ್ದು ಇದು ರೆಸಿಸ್ಟೆನ್ಸ್. ಹೌದಾ? ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಮತ್ತೆ ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡ್ಕೊಂಡಾಗ, ಓಕೆ, ಬ್ರೇಕ್ ಮಾಡ್ಕೊಂಡಾಗ ಇದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ಏನಪ್ಪ ಈ ರೆಸಿಸ್ಟೆನ್ಸ್ ಅನ್ನ, ಓಕೆ, ಈ ರೆಸಿಸ್ಟೆನ್ಸ್ ಅನ್ನ ಅದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಇದು ಇರ್ತಕ್ಕಂಥ ರೆಸಿಸ್ಟೆನ್ಸ್ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಇದು ಅಪ್ ಟ್ರೆಂಡ್ ಅಲ್ಲಿ. ಓಕೆ, ಮತ್ತೆ ಏನಾಗುತ್ತಪ್ಪ ಅಂದ್ರೆ ಇಲ್ಲೊಂದು ಹೈ ಏನ್ ಮಾಡಿರ್ತಲ್ಲ, ಈ ಹೈ ಏನಿರುತ್ತಪ್ಪ ಅಂದ್ರೆ ಇದು ಒಂದು
ರೆಸಿಸ್ಟೆನ್ಸ್ ಇರುತ್ತೆ. ಮತ್ತೆ ಇಲ್ಲಿ ಸಪೋರ್ಟ್ ತಗೊಂಡು ಇದು ಏನು ಬ್ರೇಕ್ ಮಾಡುತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಮತ್ತೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ರೀತಿಯಾಗಿ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ಮಾರ್ಕೆಟ್ ಹೋಗುತ್ತಾ ಇರ್ತದೆ. ಆಮೇಲೆ ಇದು ಸೈಡ್ ವೇ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಈ ರೀತಿ ಒಂದು ಸೈಡ್ ವೇ ಮಾರ್ಕೆಟ್ ಇರುತ್ತೆ. ಹೌದಾ, ಮಾರ್ಕೆಟ್ ಯಾವತ್ತು ಈ ರೀತಿ ಇರುತ್ತೆ. ಇಲ್ಲಿ ಒಂದು ರೀತಿ ಮಾರ್ಕೆಟ್ ಇದೆ. ಈ ರೀತಿ ಮಾರ್ಕೆಟ್ ಇದ್ದಾಗ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ ಯಾವಾಗ ಈ ಒಂದು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಬರುತ್ತೆ ಅವಾಗ ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಇದು ವೀಕ್ ಆಗುತ್ತೆ. ರೆಸಿಸ್ಟೆನ್ಸ್ ಏನಾಗುತ್ತಾ ಸ್ವಲ್ಪ ವೀಕ್ ಆಗುತ್ತೆ. ಮತ್ತೆ ಇಲ್ಲಿ ಸಪೋರ್ಟ್ ಏನಾಗುತ್ತಾ ಮತ್ತೆ ಸ್ವಲ್ಪ ವೀಕ್ ಆಗುತ್ತೆ. ಸಪೋರ್ಟ್ ಮತ್ತೆ ಏನಾಗುತ್ತಾ ಇಲ್ಲಿ ವೀಕ್ ಆಗುತ್ತೆ. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ಸ್ವಲ್ಪ ವೀಕ್ ಆಗಿರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಕೆಳಗಡೆ ಬಂದಾಗ ಮೇಲ್ಗಡೆ ಬಂದಾಗ ಕೆಳಗಡೆ ಬರುತ್ತೆ. ಆಮೇಲೆ ಸಪೋರ್ಟ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಬಂದಾಗ ಇಲ್ಲಿ ಮತ್ತೆ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟ್ ಏನಾಗುತ್ತಪ್ಪ ಮೇಲ್ಗಡೆ ಹೋಗ್ತಕ್ಕಂಥ ಒಂದು ಸಿನಾರಿಯೋ ಇರುತ್ತೆ. ಇದನ್ನ ಯಾವ ರೀತಿ ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ತೈತಿ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತೈತಿ ಕೇವಲ ಈ ಸದ್ಯ ನೋಡ್ತಾ ಇರೋದು ಅಪ್ ಟ್ರೆಂಡ್ ಅಲ್ಲಿ ಮಾತ್ರ. ಓಕೆ, ಸಪೋರ್ಟ್ ಬಗ್ಗೆ ಮಾತ್ರ ನಾವ್ ಇವಾಗ ನೋಡ್ತಾ ಇರೋದು, ರೆಸಿಸ್ಟೆನ್ಸ್ ಬಗ್ಗೆ ಅಲ್ಲ. ಓಕೆ, ಅಪ್ ಟ್ರೆಂಡ್ ಆಯ್ತು, ಸಾಡೆ ಆಯ್ತು. ಆಮೇಲೆ ಇನ್ನು ರೆಸಿಸ್ಟೆನ್ಸ್ ಬಗ್ಗೆ ನೋಡೋಣ. ಹೌದಾ, ಸೊ ರೆಸಿಸ್ಟೆನ್ಸ್ ಇದು ಸರಿ. ಸಪೋರ್ಟ್ ಬಗ್ಗೆ ಡೌನ್ ಟ್ರೆಂಡ್ ಅಲ್ಲಿ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ನೋಡಿ ಈ ರೀತಿ ಡೌನ್ ಟ್ರೆಂಡ್ ಇರುತ್ತೆ. ಹೌದಾ, ಈ ರೀತಿ ಡೌನ್ ಟ್ರೆಂಡ್ ಇರುತ್ತೆ. ಈ ಡೌನ್ ಟ್ರೆಂಡ್ ಅಲ್ಲಿ ಏನಂತಪ್ಪ ಅಂದ್ರೆ ಇದು ಸಪೋರ್ಟ್. ಓಕೆ, ಇದೇನಪ್ಪ ಅಂದ್ರೆ ಇದು ಸಪೋರ್ಟ್. ಆಮೇಲೆ ಇದು ಏನಿರುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ಸೊ ಈ ಡೌನ್ ಟ್ರೆಂಡ್ ಅಲ್ಲಿ ಏನಿರುತ್ತಪ್ಪ ಮಾರ್ಕೆಟ್ ಇದು ಯಾವತ್ತು ಸಪೋರ್ಟ್ ಏನಾಗುತ್ತಪ್ಪ ಬ್ರೇಕ್ ಆಗ್ತಾ ಹೋಗ್ತದೆ. ಏನಾಗ್ತದ ಬ್ರೇಕ್ ಆಗ್ತಾ ಹೋಗ್ತಿರುತ್ತೆ. ಓಕೆ, ಇದು ಬ್ರೇಕ್ ಆಗ್ತಾ ಹೋಗ್ತಿರುತ್ತೆ. ಆಮೇಲೆ ಮೇಲ್ಗಡೆ ಇರತಕ್ಕಂಥದ್ದು ಸಪೋರ್ಟ್ ಏನಾಗುತ್ತಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಗುತ್ತಪ್ಪ ಸೆಲ್ಲರ್ ಆಕ್ಟಿವೇಟ್ ಮಾಡ್ಕೊಂಡು ಮತ್ತೆ ಸ್ಟಾಕ್ ನ ಅಥವಾ ಇಂಡೆಕ್ಸ್ ಏನ್ ಮಾಡ್ತಿತ್ತಪ್ಪ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲೇನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ ಇಲ್ಲಿ ಒಂದು ಬಂದು ಒಂದು ಲೋ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿ ಈ ಲೋ ಅನ್ನ ಏನ್ ಬ್ರೇಕ್ ಮಾಡತ್ತಲ್ಲ ಈ ಸಪೋರ್ಟ್ ಅನ್ನ ಯಾವಾಗ ಬ್ರೇಕ್ ಮಾಡುತ್ತೆ ಈ ಸಪೋರ್ಟ್ ನೆಕ್ಸ್ಟ್ ಇದೇ ಒಂದು ಪ್ರೈಸ್ ಆಕ್ಷನ್ ಮತ್ತೆ ಮಾರ್ಕೆಟ್ ಈ ಒಂದು ಲೆವೆಲ್ಗೆ ಬಂದಾಗ ಈ ಸಪೋರ್ಟ್ ಏನಿರುತ್ತಲ್ಲ ಈ ಸಪೋರ್ಟ್ ಏನಿರುತ್ತಲ್ಲ ಅದು ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಈ ಸಪೋರ್ಟ್ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಮತ್ತೆ ಈ ಒಂದು ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದಾಗ ಓಕೆ ಈ ಒಂದು ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದಾಗ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಸಪೋರ್ಟ್ ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗುವಾಗ ಈ ಒಂದು ಸಪೋರ್ಟ್ ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಇಲ್ಲಿನೂ ಕೂಡ ಏನಾಗುತ್ತಪ್ಪ ಸಪೋರ್ಟ್ ಇದ್ದು ರೆಸಿಸ್ಟೆನ್ಸ್ ವರ್ಕ್ ಮಾಡುತ್ತೆ. ಇಲ್ಲಿನೂ ಕೂಡ ಸಪೋರ್ಟ್ ಇದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಇದೇ ರೀತಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಕೆಳಗಡೆ ಬರುತ್ತೆ ಮತ್ತೆ ಸಪೋರ್ಟ್ ಅನ್ನು ಬ್ರೇಕ್ ಮಾಡುತ್ತೆ. ಮತ್ತೆ ಮೇಲ್ಗಡೆ ಹೋದಾಗ ಸಪೋರ್ಟ್ ಅನ್ನ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಫುಲ್ ಬ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇದೇ ರೀತಿಯಾಗಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಕ್ಕಂಥ ಒಂದು ಸಿನಾರಿಯೋದಲ್ಲಿ ಇರುತ್ತೆ. ಸಪೋರ್ಟ್ ಏನಾಗುತ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ವೀಕ್ ಇರುತ್ತೆ, ಡೌನ್ ಟ್ರೆಂಡ್ ಅಲ್ಲಿ ಸ್ಟ್ರಾಂಗ್ ಇರುತ್ತೆ. ಓಕೆ, ಇದು ಒಂದು ಎರಡು ಥಿಯರಿ. ಇನ್ನೇನಪ್ಪ ಅಂದ್ರೆ ಯಾವ ರೀತಿ ಸಪೋರ್ಟ್ ಬ್ರೇಕ್ ಆಗುತ್ತೆ ಯಾವ ರೀತಿ ಸಪೋರ್ಟ್ ಬ್ರೇಕ್ ಆಗಿಲ್ಲ ಅಂತಕ್ಕಂಥ ಸಪೋರ್ಟ್ ನೋಡ್ರಿ. ಸಪೋರ್ಟ್ ಇಲ್ಲ ನೋಡ್ರಿ ತಗೋರಿ ಈಗ ಅಪ್ ಟ್ರೆಂಡ್ ಅಲ್ಲಿ ಓಕೆ ಅಪ್ ಟ್ರೆಂಡ್ ಅಂತ ನಮಗೆ ಹೇಳಿದೆ ಸಪೋರ್ಟ್ ಯಾವ ರೀತಿ ಆಗುತ್ತೆ ಅಂದ್ರೆ ಇನ್ನು ಮಾರ್ಕೆಟ್ ಯಾವ ರೀತಿ ಈ ರೀತಿ ಕೆಳಗಡೆ ಬಂದಿರುತ್ತೆ. ಓಕೆ, ಇಲ್ಲಿ ಒಂದು ಸ್ವಲ್ಪ ಹೋಗಿರುತ್ತೆ ಮೇಲ್ಗಡೆ, ಇಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಬರುತ್ತೆ, ಇಲ್ಲೊಂದು ಸ್ವಲ್ಪ ಹೋಗುತ್ತೆ, ಮತ್ತೆ ಇಲ್ಲೊಂದು ಸ್ವಲ್ಪ ಬರುತ್ತೆ, ಇಲ್ಲೊಂದು ಸ್ವಲ್ಪ ಹೋಗುತ್ತೆ, ಮತ್ತೆ ಇಲ್ಲೊಂದು ಸ್ವಲ್ಪ ಬರುತ್ತೆ. ಓಕೆ, ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದು ಒಂದು ಸಪೋರ್ಟ್ ಅಂತ ತಿಳ್ಕೊಳ್ಳಿ. ಇದು ಒಂದು ಸಪೋರ್ಟ್, ಇದು ಒಂದು ರೆಸಿಸ್ಟೆನ್ಸ್. ಯಾವಾಗ ಈ ಸಪೋರ್ಟ್ ಬ್ರೇಕ್ ಮಾಡುತ್ತಪ್ಪ ಅಂದ್ರೆ ಓಕೆ ಯಾವಾಗ ಈ ಸಪೋರ್ಟ್ ಬ್ರೇಕ್ ಮಾಡುತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಒಂದೆರಡು ದಿವಸ ಇಲ್ಲಿ ಕಂಟಿನ್ಯೂಸ್ ಆಗಿ ಸೆಷನ್ ಆಗಿ ಯಾವಾಗ ಸೆಷನ್ ಆಗುತ್ತಲ್ಲ ಸೆಷನ್ ಆಗಿ ಇಲ್ಲೇ ಏನಾದ್ರು ಬ್ರೇಕ್ ಮಾಡಿದ್ರೆ ಓಕೆ ಈ ಒಂದು ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಇದು ವೀಕ್ ಆಗಿರುತ್ತೆ. ಯಾಕೆ ವೀಕ್ ಆಗಿರುತ್ತಪ್ಪ ಅಂದ್ರೆ ನೋಡ್ರಿ ಫಸ್ಟ್ ಸರ್ತಿ ಸಪೋರ್ಟ್ ತಗೊಂಡಿರುತ್ತೆ, ಸೆಕೆಂಡ್ ಸರ್ತಿ ಸಪೋರ್ಟ್ ತಗೊಂಡಿರುತ್ತೆ, ಮೂರನೇ ಸರ್ತಿನೂ ಸಪೋರ್ಟ್ ತಗೊಂಡಿರುತ್ತೆ. ಆದ್ರೆ ನಾಲ್ಕನೇ ಸರ್ತಿ ಸಪೋರ್ಟ್ ತಗೊಳಕ್ ಆಗಂಗಿಲ್ಲ. ಓಕೆ, ಮಾರ್ಕೆಟ್ ಏನಾಗುತ್ತಪ್ಪ ಇಲ್ಲೇ ನಿಂತು ಬರುತ್ತೆ, ಅವು ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಅವಾಗ ಏನಾಗುತ್ತೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಒಂದು 2 ದಿವಸ ಅಥವಾ 3 ದಿವಸ ಇಲ್ಲಿ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ಕೊಂಡು ಕೇಸಿಂದ ಈ ಟ್ರೇಡ್ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಇದೇ ಒಂದು ಸ್ಪೇಸ್ ಟ್ರೇಡ್ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ದೊಡ್ಡ ಫಂಡ್ಸ್ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಒಂದು ನಮ್ಮ ಆರ್ಡರ್ ಬ್ಲಾಕ್ ಅನ್ನ ಫಿಲ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬೀಳಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತಪ್ಪ ಈ ಒಂದು ಸಂದರ್ಭದಲ್ಲಿ ಇದು ಸಪೋರ್ಟ್ ಬ್ರೇಕ್ ಆಗ್ತದೆ. ಓಕೆ, ಅಥವಾ ಸಪೋರ್ಟ್ ಬ್ರೇಕ್ ಆಗಿದೆಯಪ್ಪ ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಗಿ ಈ ಒಂದು ಹೈ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ
ಈ ಒಂದು ಹೈನ ಬ್ರೇಕ್ ಮಾಡ್ಕೊಂಡ್ರೆ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಇರುತ್ತಲ್ಲ, ಈ ರೆಸಿಸ್ಟೆನ್ಸ್ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸ್ ಇರುತ್ತೆ. ಈ ರೀತಿ ಏನಪ್ಪಾ ಅಂದ್ರೆ ಇದು ಎಲ್ಲಿ ಅಪ್ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಸಪೋರ್ಟ್ ಬ್ರೇಕ್ ಮಾಡೋಕೆ ಚಾನ್ಸಸ್ ಇರುತ್ತೆ. ಇನ್ನು ಡೌನ್ ಅಪ್ ಟ್ರೆಂಡ್ ಅಲ್ಲಿ ಇದೆಯಲ್ಲ, ಅಪ್ ಟ್ರೆಂಡ್ ಅಲ್ಲಿ ಯಾವ ರೀತಿ ಬ್ರೇಕ್ ಮಾಡುತ್ತಪ್ಪ ಅಂದ್ರೆ ಓಕೆ ಅಪ್ ಟ್ರೆಂಡ್ ಅಲ್ಲಿ ಈ ರೀತಿ ಇರುತ್ತೆ. ಓಕೆ ಈ ರೀತಿ ಇದ್ದಾಗ ಇದು ಏನಪ್ಪಾ ಅಂದ್ರೆ ಸಪೋರ್ಟ್ಸ್. ಓಕೆ ಇವು ಸಪೋರ್ಟ್ಸ್ ಇರ್ತಾವ. ಈ ಸಪೋರ್ಟ್ಗಳು ಯಾವ ರೀತಿ ವರ್ಕ್ ಬ್ರೇಕ್ ಹಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಈ ಅಪ್ ಟ್ರೆಂಡ್ ಯಾವಾಗ ಒಂದು ನೋಡ್ರಿ, ಇವಾಗ ಏನಿದಪ್ಪ ಒಂದು ಚಾನಲ್ ಹೋಗ್ತಾ ಇದೆ ಹೌದಾ, ಇಲ್ಲಿ ಏನಿದಪ್ಪ ಅಂದ್ರೆ ಹೈಯರ್ ಹೈ ಆಗ್ತಾ ಇದೆ ಹೌದಾ. ಈ ಹೈಯರ್ ಹೈ ಇದ್ದಿದ್ದು ಯಾವಾಗ ಒಂದು ಲೋವರ್ ಲೋ ಮಾಡತ್ತೆ, ಈ ರೀತಿ ಮಾಡತ್ತೆ, ಈ ರೀತಿ ಮಾಡ್ಕೊಂಡು ಓಕೆ ಈ ರೀತಿ ಮಾಡ್ಕೊಂಡು ಮತ್ತೆ ಈ ಅಪ್ ಟ್ರೆಂಡ್ ಇರ್ತಕ್ಕಂಥದ್ದು ಓಕೆ ಅಪ್ ಟ್ರೆಂಡ್ ಇರ್ತಕ್ಕಂಥದ್ದು ಯಾವಾಗ ಡೌನ್ ಟ್ರೆಂಡ್ ಆಗುತ್ತೆ ಅವಾಗ ಮಾರ್ಕೆಟ್ ಏನಾಗ್ತದೆ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸಪೋರ್ಟ್ ಗಳನ್ನ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬ್ರೇಕ್ ಮಾಡ್ಕೊಂಡು ಬರುತ್ತೆ. ಯಾಕಪ್ಪ ಅಂದ್ರೆ ಟ್ರೆಂಡ್ ಚೇಂಜ್ ಆಗಿರುತ್ತೆ ಹೌದಾ. ಯಾವಾಗ ಟ್ರೆಂಡ್ ಚೇಂಜ್ ಆಗುತ್ತೆ ಅವಾಗ ಇದೆಲ್ಲ ವೇಸ್ಟ್ ಆಗುತ್ತೆ. ಇದನ್ನೆಲ್ಲ ಬಿಡಬೇಕು. ಬಿಟ್ಟು ನಾವು ಕೇವಲ ಈ ಒಂದು ಏನ್ ಟ್ರೆಂಡ್ ಬರುತ್ತಿರುತ್ತಲ್ಲ, ಈ ಒಂದು ಟ್ರೆಂಡ್ ಮಾತ್ರ ನಾವು ಗಮನ ಕೊಡ್ಬೇಕು. ಅವಾಗ ಏನಾಗುತ್ತಪ್ಪ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಈ ರೀತಿ ಬರ್ತಾ ಇರುತ್ತಲ್ಲ, ಅವಾಗ ಕಂಟಿನ್ಯೂಸ್ ಆಗಿ ಇದನ್ನ ಬ್ರೇಕ್ ಮಾಡ್ಕೊಂತ ಬರುತ್ತೆ ಹೌದಾ. ಸೊ ಕೆಲವೊಂದು ಟೈಮ್ದಾಗ ಏನಾಗುತ್ತಪ್ಪ ಅಂದ್ರೆ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಅಲ್ಲಿ ಓಕೆ ಡೌನ್ ಟ್ರೆಂಡ್ ಏನಪ್ಪ ಅಂದ್ರೆ ಈ ರೀತಿ ಕೆಳಗಡೆ ಬಂದಿರುತ್ತೆ. ಫಸ್ಟ್ ಈ ರೀತಿ ಕೆಳಗಡೆ ಬಂದಿರುತ್ತೆ, ಆಮೇಲೆ ಇಲ್ಲಿ ಮೇಲ್ಗಡೆ ಹೋಗ್ತಿಂದ ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಏನಂತಪ್ಪ ಅಂದ್ರೆ ಒಂದೆರಡು ವರ್ಷ ಮತ್ತೆ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಬರುತ್ತೆ. ಅದೇ ರೀತಿ ಈ ಒಂದು ಸಪೋರ್ಟ್ ಈ ಸಪೋರ್ಟ್ ಅಲ್ಲಿ ಒಂದೆರಡು ವರ್ಷ ಏನಾದ್ರು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕನ್ಸಲ್ಟೇಷನ್ ಆಯ್ತಪ್ಪ ಅಂದ್ರೆ ಸಡನ್ ಆಗಿ ಮಾರ್ಕೆಟ್ ಬ್ರೇಕ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಅಕಸ್ಮಾತ್ ಮೇಲ್ಗಡೆ ಹೋದ್ರು ಕೂಡ ಈ ಒಂದು ಹೈ ಇರುತ್ತಲ್ಲ, ಲೋವರ್ ಹೈ ಏನಿರುತ್ತೆ ಈ ಲೋವರ್ ಹೈ ವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಎಂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಸಡನ್ ಆಗಿ ಕೆಳಗಡೆ ಬೀಳತಕ್ಕಂಥ ಚಾನ್ಸಸ್ ಇಲ್ಲೇನು ಕೂಡ ಏನತ್ತಪ್ಪ ಅಂದ್ರೆ ಇರುತ್ತೆ. ಓಕೆ ಸೊ ಈ ರೀತಿಯಾಗಿ ಅಪ್ ಟ್ರೆಂಡ್ ಅಲ್ಲಿ ಯಾವ ರೀತಿ ಬ್ರೇಕ್ ಆಗುತ್ತೆ ಮತ್ತು ಡೌನ್ ಟ್ರೆಂಡ್ ಅಲ್ಲಿ ಯಾವ ರೀತಿ ಬ್ರೇಕ್ ಆಗುತ್ತೆ ಮತ್ತು ಸೈಡ್ ವೇಸ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಬ್ರೇಕ್ ಆಗುತ್ತೆ ಅಂತ ನೋಡ್ಕೊಡಿ. ಓಕೆ ಆದ್ರೆ ಕೆಲವೊಂದು ಟೈಮ್ದಾಗ ಏನಾಗುತ್ತಪ್ಪ ಸಪೋರ್ಟ್ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಆಗುವುದ್ರ ಮೂಲಕನೂ ಕೂಡ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಸಪೋರ್ಟ್ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಿರುತ್ತೆ, ಮಾರ್ಕೆಟ್ ಈ ರೀತಿ ಹೋಗ್ತಾ ಇರುತ್ತೆ ಹೌದಾ, ಮಾರ್ಕೆಟ್ ಈ ರೀತಿ ಹೋಗ್ತಾ ಇರುತ್ತೆ. ಹೋಗುವಾಗ ಇಲ್ಲಿ ಇರ್ತಕ್ಕಂಥದ್ದು ಮಾರ್ಕೆಟ್ ಇರುತ್ತೆ ಹೌದಾ, ಈ ಒಂದು ಸ್ಪೇಸ್ ಮಾರ್ಕೆಟ್ ಇರುತ್ತೆ. ಈ ಒಂದು ಸ್ಪೇಸ್ ಮಾರ್ಕೆಟ್ ಇದ್ದಾಗ ಮಾರ್ಕೆಟ್ ಏನಾಗಂಗಿಲ್ಲಪ್ಪ, ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು, ಅದು ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಇಲ್ಲಿ ಫಸ್ಟ್ ಸಪೋರ್ಟ್ ಯಾವ್ದಿತ್ತಪ್ಪ, ನಮಗೆ ಇದು ಸಪೋರ್ಟ್ ಇತ್ತು ಹೌದಾ. ಇಲ್ಲಿ ಸಪೋರ್ಟ್ ಇದ್ದು ಮಾರ್ಕೆಟ್ ಏನಾಗುತ್ತಪ್ಪ ಡೈರೆಕ್ಟ್ ಆಗಿ ಒಂದು 4 ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿ ಓಕೆ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಒಂದ್ ರೀತಿ ಒಂದು ಹೈ ಲೋವರ್ ಲೋ ಮಾಡ್ಕೊಂತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಅವಾಗೂ ಕೂಡ ಒಂದು ಮಾರ್ಕೆಟ್ ಕಂಟಿನ್ಯೂಸ್ ಅವಾಗೂ ಕೂಡ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಸಪೋರ್ಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಮಾರ್ಕೆಟ್ ಯಾವಾಗ ಆಗ್ತದೆ, ಒಂದು ಗ್ಯಾಪ್ ಡೌನ್ ಓಕೆ ಒಂದು ಗ್ಯಾಪ್ ಡೌನ್ ಆಮೇಲೆ ಒಂದು ಕನ್ಸೋಲೇಷನ್ ಈ ಒಂದು ಎರಡು ಒಂದು ರೀತಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಸಾರಿ ಸಪೋರ್ಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ರಪ್ಪ ಅಂದ್ರೆ ಸಪೋರ್ಟ್ ಬ್ರೇಕ್ ಮಾಡುವಾಗ ಮೊದಲ ಟ್ರೆಂಡ್ ನೋಡಿ. ಓಕೆ ಟ್ರೆಂಡ್ ಕರೆಕ್ಟ್ ಅಪ್ ಸೈಡ್ ಇತ್ತಪ್ಪ ಅಂದ್ರೆ ಸಪೋರ್ಟ್ ಸ್ಟ್ರಾಂಗ್ ಇರುತ್ತೆ, ಡೌನ್ ಟ್ರೆಂಡ್ ಇರುತ್ತಪ್ಪ ಅಂದ್ರೆ ಸಪೋರ್ಟ್ ವೀಕ್ ಇರುತ್ತೆ. ಓಕೆ ಮೊದಲೇ ಟ್ರೆಂಡ್ ನೋಡ್ಕೋಬೇಕು, ಟ್ರೆಂಡ್ ನೋಡ್ಕೊಂಡ್ ಕೃಷ್ಣ ಅಲ್ಲಿ ಕೆಲಸ ಮಾಡ್ಬೇಕು. ಅಕಸ್ಮಾತ್ ಸೈಡ್ ವೇಸ್ ಆಗಿ ಏನಾದ್ರು ಮಾರ್ಕೆಟ್ ಇತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡ್ತೀವಿ ನಾವು, ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಎಲ್ಲಿ ಬ್ರೇಕ್ ಆಗುತ್ತೆ ಅದನ್ನ ಸ್ವಲ್ಪ ನೋಡ್ಕೋಬೇಕು. ಓಕೆ ಕನ್ಸಲ್ಟೇಷನ್ ಆಗ್ತಾ ಇದೆಯೋ ಅಥವಾ ಮೇಲ್ಗಡೆ ಹೋಗಿ ಕೆಳಗಡೆ ಬೀಳಬೇಕಂತದನ್ನ ಸ್ವಲ್ಪ ನೋಡ್ಕೊಂಡು ಕೃಷ್ಣ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಅದನ್ನೇ ನಾವು ಸ್ವಲ್ಪ ನಾವು ಇಲ್ಲಿ ಮಾರ್ಕೆಟ್ ನೋಡ್ಕೊಂಡ್ರೆ ಅದನ್ನ ಮಾರ್ಕೆಟ್ ನೋಡ್ಕೊಂಡ್ರೆ ಏನೇನೋ ನೋಡ್ಕೊಂಡ್ ಬರ್ಬೋದಪ್ಪ ಅಂದ್ರೆ ಫೈನಾನ್ಸ್ ನೋಡೋಣ. ಫೈನಾನ್ಸ್ ಈಸಿ ಆಗ್ಬೇಕು, ಸ್ವಲ್ಪ ಹಿಂದೆ ಹೋಗೋಣ. ಇಲ್ಲೇನಿದೆಪ್ಪ ಅಂದ್ರೆ ಮಾರ್ಕೆಟ್ ಸಪೋರ್ಟ್ ಇದೆ ಇಲ್ಲಿ ಹೌದಾ, ಇಲ್ಲೇನಿತ್ತು ಇದು ಸಪೋರ್ಟ್ ಇದೆ ಹೌದಾ. ಈ ಸಪೋರ್ಟ್ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಸಪೋರ್ಟ್ ಯಾವ ರೀತಿ ಬೇಕಾಗಿದೆ ಸಪೋರ್ಟ್ ತುಂಬಾ ಇಲ್ಲಿ ಹೇಳ್ತಿದ್ವಿ. ಈ ಸಪೋರ್ಟ್ ಯಾವ ರೀತಿ ಬೇಕಾಗಿದೆ ಅಂತ ನಮ್ಗೆ ಸ್ವಲ್ಪ ಗಮನ ಕೊಟ್ಬಿಟ್ರೆ ಇಲ್ಲಿ ಒಂದು ಸಪೋರ್ಟ್ ಇದೆ ಹೌದಾ, ಆಮೇಲೆ ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ ಹೌದು, ಆಮೇಲೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಇದೆ. ಈಗ ನಮಗೆ ರೆಸಿಸ್ಟೆನ್ಸ್ ಬೇಡ, ಸಪೋರ್ಟ್ ಮಾತ್ರ ನೋಡ್ಕೊಂಡು ಹೋಗೋಣ. ಓಕೆ ಸೊ ಈ ಸಪೋರ್ಟ್ ನಾನು ನಿಮಗೆ ಏನ್ ಹೇಳ್ತಪ್ಪ, ಈ ಸಪೋರ್ಟ್ ಬ್ರೇಕ್ ಮಾಡ್ಕೋಬೇಕಾದ್ರೆ ಮೊದಲ ಏನ್ ಹೇಳ್ತಪ್ಪ ಅಂದ್ರೆ ಒಂದೆರಡು ದಿವಸದಲ್ಲಿ ಕನ್ಸಲ್ಟೇಷನ್ ಆಗಬೇಕು. ಕನ್ಸಲ್ಟೇಷನ್ ಆಗಿ ಮೇಲೆ ಹೋಗಿ ಕೆಳಗಡೆ ಬರ್ಬೇಕು, ಇಲ್ಲಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಡೈರೆಕ್ಟ್ ಆಗಿ
ಕೆಳಗಡೆ ಬೀಳೋದು ಅಂತ ನಿಮ್ಗೆ ಹೇಳಿದೆ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಾನು ನಿಮ್ಗೆ ಏನು ಹೇಳಿಲ್ಲ ಅವಾಗ, ಮಾರ್ಕೆಟ್ ಇದೇ ಒಂದು ಸಪೋರ್ಟ್ ಝೋನ್ದಲ್ಲಿ, ಓಕೆ, ಇದೇ ಒಂದು ಸಪೋರ್ಟ್ ಝೋನ್ದಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಓಪನ್ ಆಗಿದ್ದರಿಂದ ಸ್ವಲ್ಪ ಒಂದು ಅರ್ಧ ತಾಸು ಟೈಮ್ ವೇಸ್ಟ್ ಮಾಡಿ ಮಾರ್ಕೆಟ್ ಏನಪ್ಪ ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ. ಹೌದಾ? ಸೊ ಇದು ಒಂದು ರೀಸನ್. ಇನ್ನು ಎರಡನೇ ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ, ನಿಮ್ಗೆ ಆಗ ಗ್ಯಾಪ್ ಡೌನ್ ಅಂತ ಹೇಳಿಲ್ಲ ನಾನು. ಗ್ಯಾಪ್ ಡೌನ್ ಅಲ್ಲಿ ನೋಡ್ರಿ, ಇದು ನಮ್ಗೆ ಇರ್ತಕ್ಕಂಥ ಫಸ್ಟ್ ಸಪೋರ್ಟ್. ಓಕೆ, ನಮ್ಗೆ ಇರ್ತಕ್ಕಂಥ ಫಸ್ಟ್ ಸಪೋರ್ಟ್, ಇಲ್ಲಿ ಸಪೋರ್ಟ್ ಇದೆ, ಇದು ಒಂದು ಏರಿಯಾದಲ್ಲಿ ಸಪೋರ್ಟ್ ಇದೆ. ಓಕೆ, ಆಮೇಲೆ ಇದನ್ನು ಒಂದು ಏರಿಯಾದಲ್ಲಿ ಸಪೋರ್ಟ್ ಇದೆ. ಇಷ್ಟೆಲ್ಲ ಸಪೋರ್ಟ್ಗಳು ಇದ್ದು ನಮ್ಗೆ. ಹೌದಾ? ಸೊ ಇಷ್ಟೆಲ್ಲ ಸಪೋರ್ಟ್ ಇದ್ರೂ ಕೂಡ ಮಾರ್ಕೆಟ್ ಏನಾಯ್ತು, ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಆಯ್ತು. ಓಕೆ, ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಟ್ರೈ ಮಾಡೋದು ಕೂಡ ಮಾರ್ಕೆಟ್ ಕೆಳಗಡೆ ಬಂತು. ಅಂದ್ರೆ ಅದರ ಇಲ್ಲಿ ಸಪೋರ್ಟ್ ಏನಾಗಿದೆ, ತುಂಬಾನೇ ವೀಕ್ ಆಗಿದೆ. ಯಾಕಪ್ಪ ಅಂದ್ರೆ 3 ಸತಿ ಟ್ರೈ ಮಾಡಿದೆ ಬ್ರೇಕ್ ಮಾಡಕ್ಕೆ. 1 ಸತಿ ಟ್ರೈ ಮಾಡಿದೆ, 2 ಸತಿ ಟ್ರೈ ಮಾಡಿದೆ, ಆಮೇಲೆ 3 ಸತಿ ಟ್ರೈ ಮಾಡಿದೆ. ಸೊ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿ ಕೆಳಗಡೆ ಬಂತು. ಮತ್ತೆ ಸ್ವಲ್ಪ ಕನ್ಸೋಲೇಷನ್ ಆಗಿ, ಓಕೆ, ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮತ್ತೆ ಇದನ್ನು ಕೂಡ ಬ್ರೇಕ್ ಮಾಡಕ್ ಹೋಗಿದೆ. ನಮ್ಗೆ ಹೇಳಿಲ್ಲ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡೋದಂತ ಹೇಳಿದ್ರೆ, ಈ ಒಂದು ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಒಂದು ಸಪೋರ್ಟ್, ಓಕೆ, ಈ ಒಂದು ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಸಪೋರ್ಟ್ ಇಲ್ಲಿ ಏನಾಗಿ ವರ್ಕ್ ಮಾಡಿದೆಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ. ಈ ಒಂದು ಸ್ಪೇಸ್ ಮಾರ್ಕೆಟ್ ಓಪನ್ ಆಗಿದ್ದು ಮೇಲ್ಗಡೆ ಹೋಗಲಿಲ್ಲ, ಅದು ಮಾರ್ಕೆಟ್ ಏನಿದೆ ಕಂಟಿನ್ಯೂಸ್ ಆಗಿ ಇದು ಕೆಳಗಡೆ ಬಂದಿದೆ. ಸೊ ಈ ರೀತಿಯಾಗಿ ಏನಾಗ್ತಪ್ಪ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವ ರೀತಿ ನಾವು ವರ್ಕ್ ಮಾಡುತ್ತಾ ಮತ್ತೆ ಅದು ಯಾವ ರೀತಿ ಬ್ರೇಕ್ ಆಗುತ್ತಾ ಅಂತಕ್ಕಂಥದ್ದನ್ನ ನಾವು ಇದನ್ನ ಚಾರ್ಟ್ ದಲ್ಲಿ ನೋಡ್ಕೊತ ಹೋಗ್ಬೋದು. ಅದನ್ನ ನಾವು ಸ್ವಲ್ಪ ಇಲ್ಲಿ ನೋಡ್ರಿ, ಇನ್ನೊಂದು ಸೇರಿ ನೋಡ್ರಿ, ನಮ್ಗೆ ತೋರಿಸ್ತೀನಿ, ತುಂಬಾ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಈ ಒಂದು ಸ್ಪೇಸ್ ದಿಂದ ಡೈರೆಕ್ಟ್ ಆಗಿ ಈ ಒಂದು ಸ್ಪೇಸ್ ಗೆ ಜಂಪ್ ಆಗಿದೆ. ಹೌದಾ? ಸೊ ಈ ಒಂದು ಸ್ಪೇಸ್ ಜಂಪ್ ಆಗಿದೆಪ್ಪ ಅಂದ್ರೆ ಇಲ್ಲಿ ಒಂದು ಹೊಸದು ಸಪೋರ್ಟ್ ಕ್ರಿಯೇಟ್ ಆಗಿದೆ. ಹೌದಾ? ಈ ಹೊಸ ಸಪೋರ್ಟ್ ಏನ್ ಕ್ರಿಯೇಟ್ ಆಗಿದೆಯಲ್ಲ, ಈ ಹೊಸ ಸಪೋರ್ಟ್ ಏನ್ ಕ್ರಿಯೇಟ್ ಆಗಿದೆಯಲ್ಲ, ಈ ಹೊಸ ಸಪೋರ್ಟ್ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಾಗ ಮಾರ್ಕೆಟ್ ಈ ರೀತಿ ಪುಷ್ ಆಗ್ತದೆ. ಹೌದಾ? ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂದಾಗ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಪುಷ್ ಆಗ್ತದೆ. ಎಲ್ಲಿವರೆಗೂ ಈ ಸಪೋರ್ಟ್ ಬ್ರೇಕ್ ಮಾಡಂಗಿಲ್ಲ, ಓಕೆ, ಎಲ್ಲಿವರೆಗೂ ಈ ಸಪೋರ್ಟ್ ಬ್ರೇಕ್ ಮಾಡಂಗಿಲ್ಲ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ. ಈ ಸಪೋರ್ಟ್ ಬಂದಾಗ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಪುಷ್ ಆಗುತ್ತೆ. ಓಕೆ, ಇದು ಗ್ಯಾಪ್ ಆಫ್ ದ ಒಂದು ಸಪೋರ್ಟ್ ಥಿಯರಿ. ಓಕೆ, ಅದೇ ರೀತಿಯಾಗಿ ನೀವು ತುಂಬಾ ಥಿಯರಿಗಳನ್ನ ನೋಡ್ಬೋದು. ಓಕೆ, ಇಲ್ಲಿ ಒಂದು ನೋಡ್ರಿ ಥಿಯರಿ, ಇಲ್ಲಿ ಒಂದು ಥಿಯರಿ ಇದೆ ನೋಡ್ರಿ, ಇಲ್ಲಿನೂ ಕೂಡ ಗ್ಯಾಪ್ ಅಪ್ ಆಗಿದೆ. ಹೌದಾ? ಸೊ ಇಲ್ಲಿ ಗ್ಯಾಪ್ ಅಪ್ ಆಗಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಮತ್ತೆ ಕೆಳಗಡೆ ಮಾರ್ಕೆಟ್ ಬರ್ತಾ ಹೋಗ್ತಾ ಇದೆ, ಕನ್ಸೋಲೇಷನ್ ಆಗಿದೆ. ಓಕೆ, ಸಪೋರ್ಟ್ ಯಾವಾಗ ಬ್ರೇಕ್ ಮಾಡುತ್ತೆ ನಿಮ್ಗೆ ಹೇಳಿದೆ, ಕನ್ಸೋಲೇಷನ್ ಆಗಿದೆ. ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡಿದೆ, ಬ್ರೇಕ್ ಮಾಡೋರು ಕೂಡ ಏನಾಗಿದೆಪ್ಪ ಅಂತಂದ್ರೆ ಅದು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗದೆ ಕೆಳಗಡೆ ಹೋಗದೆ ಮಾರ್ಕೆಟ್ ಏನಪ್ಪ ಮತ್ತೆ ಈ ಸಪೋರ್ಟ್ ಝೋನ್ದಲ್ಲೇ ಬಂದಿದೆ. ಹೌದಾ? ಯಾವಾಗ ಮಾರ್ಕೆಟ್ ಸಪೋರ್ಟ್ ಝೋನ್ದಲ್ಲಿ ಬರುತ್ತಲ್ಲ ಮತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಮತ್ತೆ ಸಪೋರ್ಟ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನೋಡಿ. ಎಲ್ಲಿವರೆಗೂ ಇದು ಬ್ರೇಕ್ ಮಾಡಿಲ್ಲ, ಓಕೆ, ಈ ಒಂದು ಝೋನ್ ಅನ್ನ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಂತಾರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಪ್ಸೈಡ್ದಲ್ಲಿ ಹೋಗಿದೆ. ಓಕೆ, ಸೊ ಈ ರೀತಿ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಯಾವ ರೀತಿ ನಾವು ಟ್ರೈ ಮಾಡಬೇಕು, ಓಕೆ, ಅದು ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಯಾವ ರೀತಿ ಟ್ರೈ ಮಾಡಬೇಕು, ಡೌನ್ ಟ್ರೆಂಡ್ ಅಲ್ಲಿ ಇದ್ದಾಗ ಯಾವ ರೀತಿ ಟ್ರೈ ಮಾಡ್ಬೇಕು ಅಂತದನ್ನ ನೀವು ಸ್ವಲ್ಪ ಇವಾಗ ಲಕ್ಷ ಕೊಟ್ಟು ನೋಡ್ಕೊಂಡ್ರಿ. ಓಕೆ, ಇನ್ನೊಂದು ಸ್ವಲ್ಪ ನಾನು ನಿಮಗೆ ತೋರಿಸಿದ್ರೆ ಆಮೇಲೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇರ್ತಕ್ಕಂಥದ್ದು, ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಏನಾಗಿದೆಪ್ಪ ಮೇಲ್ಗಡೆ ಗ್ಯಾಪ್ ಅಪ್ ಏನಾಗಿದೆ, ಗ್ಯಾಪ್ ಅಪ್ ಆದ ಕೂಡಲೇ ಇಲ್ಲಿ ಒಂದು ಏನಾಗಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದೆ. ಹೌದಾ? ಸೊ ಈ ಒಂದು ಸ್ಪೇಸ್ ರೆಸಿಸ್ಟೆನ್ಸ್ ಸಾರಿ ಸಪೋರ್ಟ್ ಕ್ರಿಯೇಟ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಏನಾಗಿದೆಪ್ಪ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಗ್ಯಾಪ್ ಅಪ್ ಆಗಿರೋದ್ರಿಂದ ಇಲ್ಲಿ ಕೂಡ ಒಂದು ಏನಾಗಿದೆಪ್ಪ ಸಪೋರ್ಟ್, ಇದನ್ನು ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್. ಸೊ ಈ ಸಪೋರ್ಟ್ ಅನ್ನು ತಗೊಂಡಿಲ್ಲ ಮಾರ್ಕೆಟ್ ಕಂಟ್ರೋಲ್ ಕೆಳಗಡೆ ಬಂದರೂ ಕೂಡ, ಓಕೆ, ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದೆ ಮಾರ್ಕೆಟ್ ಏನಪ್ಪ ಮತ್ತೆ ಮೇಲ್ಗಡೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಮೇಲ್ಗಡೆ ಹೋಗಿದೆ. ಓಕೆ, ನೆಕ್ಸ್ಟ್ ನೋಡ್ರಿ ಅದೇ ರೀತಿಯೇ ಇದು ಸ್ವಲ್ಪ ನೋಡ್ಕೊಂಡು ಬಂದ್ರಪ್ಪ ಮಾರ್ಕೆಟ್ ಎಲ್ಲಿ ಇದು ಬ್ರೇಕ್ ಮಾಡೇ ಇಲ್ಲ. ಓಕೆ, ಈ ಸಪೋರ್ಟ್ ಅನ್ನ ಮಾರ್ಕೆಟ್ ಎಲ್ಲಿನೂ ಬ್ರೇಕ್ ಮಾಡಿಲ್ಲ, ಕೆಳಗಡೆ ಬಂದಿದೆ ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ ಮತ್ತ ಮೇಲ್ಗಡೆ. ಸೊ ಹೀಗಾಗಿ ಮೇಜರ್ ಸಪೋರ್ಟ್ ಮತ್ತು ಮೇಜರ್ ರೆಸಿಸ್ಟೆನ್ಸ್, ಅದು ಸ್ಪೆಷಲಿ ಏನಪ್ಪಾ ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಸಪೋರ್ಟ್ ಯಾವ ಒಂದು ಏರಿಯಾದಲ್ಲಿ ಆಗಿರುತ್ತೆ. ಓಕೆ, ಯಾವ ಒಂದು ಏರಿಯಾದಲ್ಲಿ ಅಥವಾ ಏರಿಯಾನೇ ಲೆವೆಲ್ ಅನ್ನಕ್ ಹೋಗ್ರಿ, ಏರಿಯಾನೇ ಯಾವ ಒಂದು ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು
ಸಪೋರ್ಟ್ ಆಗಿ ಕ್ರಿಯೇಟ್ ಆಗಿರುತ್ತಲ್ಲ ಆ ಒಂದು ಏರಿಯಾದಲ್ಲಿ ಏನಾಗುತ್ತಪ್ಪ ಮಾರ್ಕೆಟ್ ತುಂಬಾನೇ ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿ ಏನಂತಪ್ಪ ಅಂದ್ರೆ ವರ್ಕ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡಪ್ಪ ಅಂದ್ರೆ ಇಷ್ಟೊತ್ತನ ನಮಗೆ ಸಪೋರ್ಟ್ ಬಗ್ಗೆ ಕೇವಲ ಸಪೋರ್ಟ್ ಬಗ್ಗೆ ಈ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಕೇವಲ ಸಪೋರ್ಟ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಈ ಸಪೋರ್ಟ್ ಬಗ್ಗೆ ನೀವು ಏನ್ ಮಾಡ್ರಪ್ಪ ಸ್ವಲ್ಪ ನೀವು ಗಮನ ಕೊಟ್ಟಿಸಿಂದ ನೀವು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಸ್ವಲ್ಪ ನಾ ಹಿಂದೆ ಹೋದಿಲ್ಲ ಅದೇ ರೀತಿ ಏನ್ ಮಾಡ್ರಪ್ಪ ಹಿಂದಿನ ಕೆಲವೊಂದಿಷ್ಟು ಚಾರ್ಟ್ಗಳನ್ನ ನೋಡ್ಕೊಂಡು ನೀವು ಸ್ವಲ್ಪ ಟ್ರೈ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ ತುಂಬಾನೇ ಈಸಿ ಆಗುತ್ತೆ. ಅಂದ್ರೆ ನಿಮ್ಗೆ ಪ್ರಾಬಬಿಲಿಟಿ ಜಾಸ್ತಿ ನಿಮ್ಗೆ ಸಿಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ನಾನು ಡೈರೆಕ್ಟ್ ನನ್ನನ್ನು ನೀವು ನಮ್ದಪ್ಪ ಅಂದ್ರೆ ಏನಾಗ್ತಪ್ಪ ಕೆಲವೊಂದು ಫೇಲ್ ಆಗ್ತದೆ ಚಾನ್ಸಸ್ ಇರುತ್ತೆ. ನೀವು ನಿಮ್ಮನ್ನ ನಂಬಿಕೆ ಕೆಲಸ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಸ್ವಲ್ಪ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಬರುತ್ತೆ. ನಾ ಎಷ್ಟೊತ್ತ ನಿಮ್ಗೆ ಹೇಳಿದ್ದೇನೆ ಇಲ್ಲಪ್ಪ ಅಂದ್ರೆ ನೀವು ಬ್ಯಾಕ್ ಟೆಸ್ಟ್ ಹೋಗಿ ಮಾಡ್ರಿ. ನಿಮ್ಗೆ ಸರಿ ಅನಿಸ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನಾನು ವಿಡಿಯೋಗಳನ್ನ ಫಾಲೋ ಮಾಡಿ, ಇಲ್ಲಪ್ಪ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಥ್ಯಾಂಕ್ ಯು. ಇದೇನೇ